ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಅಂತ ಹೇಳ್ತಾ ಇವತ್ತು ಎಲ್ಲಿದ್ದೇವೆ ಅಂದರೆ ನಮ್ಮ ಶಬಿ ಅಣ್ಣನ ರೂಮಲ್ಲಿ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲಿಗಾದ್ರೂ ಹೊರಗೆ ಹೋಗಬೇಕು ಅಂತೇಳಿ. ಸೊ ಇವತ್ತು ಏನು ಮಾಡಿದ್ವಿ ಅಂದರೆ ಆರಂಭೂರಿಗೆ ಹೋಗು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ನೋಡ್ತಾ ಉಂಟಲ್ಲ ಎಬ್ಬಿನನ್ನು ಉಂಟಲ್ಲ ಪೇರೆಲ್ಲ ತಿಂತಿದ್ದಾರೆ. ಸೊ ನಾವು ಯಾಕೆ ಸುಮ್ಮನೆ ಬಿಡೋದು ಅಂತೇಳಿ ನಾವು ಒಂದು ಕೈ ಹಾಕಿ ಒಂದು ಪೇರೆಲ್ಲ ತಿಂದ್ವಿ. ಸೊ ಅಲ್ಲಿಂದ ಸೀದಾ ನಾವು ಆರಂಭೂರಿಗೆ ಹೊರಟೇವೆ. ಸ್ಕೂಟಿ ಬರೋ ಜೋಶು ಹೋಗ್ತಾ ಇರಲಿಲ್ಲ. ಅಲ್ಲೇ ಹೋಗ್ತಾ ಇರುವಾಗ ನಮ್ಮ ಸ್ಕೂಟಿ ಸಡನ್ನಾಗಿ ಸ್ಕಿಡ್ ಆಗಿ ಸ್ವಲ್ಪ ಸಣ್ಣದರಲ್ಲಿ ಗಾಯ ಆಯಿತು. ನಂಗೆ ಏನು ಅಷ್ಟೊಂದು ದೊಡ್ಡ ಆಗಿಲ್ಲ, ನಮ್ಮ ಎಬ್ಬಿನ ನನಗೆ ಕಾಲಿಗೆ ಸ್ವಲ್ಪ ತಾಗಿತ್ತು. ಹಾಗೆ ನಮ್ಮ ಅಂಬಾರಿಗೆ ಏನಾಗಿಲ್ಲ ಅಂತ ನೋಡ್ತಿರುವಾಗ ಅಂಬಾರಿದು ಸೈಡ್ ಗಾಡೆ ಕಟ್ಟಾಗಿತ್ತು. ಸೊ ಅಲ್ಲಿ ಯಾರು ನೋಡ್ತಿಲ್ಲ ಅಂತೇಳಿ ಅದನ್ನ ಮೆಲ್ಲ ಅಲ್ಲಿಗೆ ಸಿಕ್ಸಿ ಮ್ಯಾನೇಜ್ ಮಾಡಿ ಅಲ್ಲಿಂದ ಸೀದಾ ನಾವು ಆರಂಭೂರಿಗೆ ಹೊರಟಿವಿ. ಅಲ್ಲಿ ಬಂದು ನೋಡಿದರೆ ಅಲ್ಲಿ ಒಂದು ಪ್ರೋಗ್ರಾಮ್ ಆಗ್ತುಂಟು. ನೋಡಿದರೆ ನಮ್ಮ ಆಟಿಯಲ್ಲಿ ಒಂದು ದಿನ. ಸೊ ನಮ್ಮ ತುಳು ಅವರಿಗೆ ಆಟಿಯಲ್ಲಿ ಒಂದು ಭಾರಿ ಗೌಜಿ ಆಯ್ತು, ಭಾರಿ ಗಮ್ಮತ್ತು ಮಾಡ್ತಾರೆ. ಇವರಿಗೆ ಮೊದಲೇ ಕನ್ನಡ ಬರೋದಿಲ್ಲ. ನಾನು ಅವರಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿದ್ದೆ ಏನೇನು ಅಂತೇಳಿ. ಅಲ್ಲಿಂದ ಸೀದಾ ನಾವು ಹೊಳೆ ಹತ್ರ ಬಂದೆವು. ಇಲ್ಲಿ ನೀರಿಗಿಂತ ನೀರಲ್ಲಿ ಹೋಗೋ ತೆಂಗಿನಕಾಯಿಯೇ ಜಾಸ್ತಿ ಇತ್ತು. ಇದನ್ನೆಲ್ಲ ನೋಡುವಾಗ ನಮಗೆ ಆಗ್ತದೆ ಮಾರಿ, ಈ ಪ್ರಕೃತಿ ಮುಂದೆ ನಮ್ಮದು ಏನೂ ಇಲ್ಲ ಅಂತೇಳಿ. ಸೊ ಇದನ್ನೆಲ್ಲ ನೋಡಿ ನಾವು ಅಲ್ಲಿಂದ ಸೀದಾ APMC ಹತ್ರ ಬಂದೆವು. ಯಾಕಂದರೆ ಇವತ್ತು APMC ದಲ್ಲಿ ಸಂತೆ ಉಂಟು. ಸಂತೆ ನೋಡ್ತಾ ಉಂಟಲ್ಲ ನಮ್ಮ ಈ ಮೀನು ಹೇಗಿತ್ತು ಅಂದರೆ ಒಂದಕ್ಕಿಂತ ಒಂದು ಮೀನು ಭಾರಿ ಚೆಂದ ಆಯ್ತಾ. ಸೊ ಅದನ್ನೆಲ್ಲ ನೋಡಿ ನಾವು ಅಲ್ಲಿಂದ ಸೀದಾ ನಾವು ಗದ್ದೆಗೆ ಬಂದೆವು. ಈ ಗದ್ದೆಯಲ್ಲಿ ಅಂದರೆ ನಮ್ಮ ಭಗವತಿ ಟೆಂಪಲ್ನ ಹಿಂದುಗಡೆ ಇರೋ ಗದ್ದೆ. ನಮ್ಮ ಆಟಿಯಲ್ಲಿ ಒಂದು ದಿನ ಅಂತ ಪ್ರೋಗ್ರಾಮ್ ಉಂಟಲ್ಲ, ಅದರಲ್ಲಿ ಇದು ಒಂದು ಭಾಗ. ನಮ್ಮ ಕೆಸರ್ತ ಪಿಲಿಕಲ್ ಅಂತಾನೆ ಫೇಮಸ್ ಆದ ನಮ್ಮ ತುಳುನಾಡಿನ ಕೆಸರಿನ ಹುಲಿಗಳು ನೋಡಬೇಕಿತ್ತು ಮಾರೆ. ಒಬ್ಬೊಬ್ಬರದ್ದು ಒಂದೊಂದು ಸ್ಟೆಪ್ ಭಾರಿ ಚಂದ ಆಯ್ತಾ. ಒಟ್ಟಿಗೆ ಹೇಳ್ಬೇಕಂದ್ರೆ ಉಂಟಲ್ಲ, ನಾವು ಪುಣ್ಯ ಮಾಡಿದೆವು ಮಾರೆ. ಇದನ್ನೆಲ್ಲ ನಾವು ನೋಡ್ಬೇಕಂದ್ರೆ ಈ ನಮ್ಮ ತುಳುನಾಡಿನ ವೈಶಿಷ್ಟ್ಯತೆ ಹೇಗೆ ಉಂಟು ಗೊತ್ತಾಗ್ತದೆ. ಅಲ್ಲಿಂದ ಸೀದಾ ನಾವು ಶಬಿನ ರೂಮಿಗೆ ಹೋಗಿ ಒಂದು ಟೀ ಕುಡಿದು ಅಲ್ಲಿಂದ ಸೀದಾ ಟಾಟಾ ಅಂತ ಹೇಳಿ. ಸೊ ಲಾಸ್ಟಿಗೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೇನೆ.